ಬೇರೆ ಬೇರೆ ಸಮುದಾಯದ ಪ್ರಮುಖ ಮುಖಂಡರುಗಳು ತಾವೆಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಸಭೆಗೆ ನನ್ನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಈಗಾಗಲೇ 7ನೇ ತಾರೀಕಿಗೆ ಏನೊಂದು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಸವಕಲ್ಯಾಣಕ್ಕೆ ಆಗಮಿಸಲಿದ್ದಾರೆ. ಅವರಿಗೆ ಮಠಾಧೀಶರ ಒಕ್ಕೂಟದಿಂದ ವಿಶ್ವ ಬಸವ ಧರ್ಮ ಟ್ರಸ್ಟ್ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಎಲ್ಲಾ ಸಮುದಾಯದವರ ವತಿಯಿಂದ ಬಸವ ಭಕ್ತರ ವತಿಯಿಂದ ಏನು ಅವರು ಐತಿಹಾಸಿಕವಾದಂತಹ ಒಂದು ತೀರ್ಮಾನ ಮಾಡಿದ್ದಾರೆ, ನಿರ್ಣಯ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಪೂಜ್ಯ ಮಠಾಧೀಶರು ಮತ್ತು ನಾವೆಲ್ಲ ಸೇರಿ ಅವರಿಗೆ ಆಹ್ವಾನ ಮಾಡಿದ್ದೇವೆ. ನಿಮಗೆ ನಾವೆಲ್ಲ ಬಸವಣ್ಣನವರ ಪವಿತ್ರವಾದಂತಹ ನಾಡಿನಲ್ಲಿನೇ ಅಭಿನಂದನೆ ಮಾಡ್ತೀವಿ ಅಂತ ಹೇಳಿ ನಾವು ಒತ್ತಾಯ ಮಾಡಿದಾಗ ನಮ್ಮ ಕರೆಗೆ ಹೋಗೊಟ್ಟು ಅವರು 7ನೇ ತಾರೀಕಿಗೆ ಬರ್ತೀನಿ ಅಂತ ಹೇಳಿ ಇವತ್ತು ತಮ್ಮ ಒಂದು ಪ್ರವಾಸದ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೀವೆಲ್ಲ ಈ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ. ಆದ್ಮೇಲೆ ಇವತ್ತು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ವಿಶ್ವಗುರು ಬಸವಣ್ಣನವರಿಗೆ ಘೋಷಣೆ ಮಾಡಬೇಕು ಅಂತ ಬಹುದಿನದ ಬೇಡಿಕೆ ಆಗಿತ್ತು. ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿಯೂ ಪೂಜ್ಯರಿದ್ದರು, ಬಸವಾಭಿಮಾನಿಗಳು ಇವತ್ತೊಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು. ಆದರೆ ಯಾವ ರೀತಿಯಲ್ಲಿ ಸಮಯ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಇದಕ್ಕೆ ವಿಶೇಷವಾಗಿ 2ನೇ ಡಿಸೆಂಬರ್ಗೆ ನನಗೆ ಗುರುಬಸವರಾಜರು ಹೇಳಿದ್ರು, ನಮ್ಮ ತಂದೆಯವರ ಪೂಜ್ಯ ಭೀಮಣ್ಣ ಖಂಡ್ರೆ ಅವರ ಶತಮಾನೋತ್ಸವ ಕಾರ್ಯಕ್ರಮ, ಈ ನಾಡಿನ ಅನೇಕ ಜನ ಬಹಳ ಗಣ್ಯಾತಿ ಗಣ್ಯ ಮಠಾಧೀಶರು ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಪೂಜ್ಯ ಬಸವಲಿಂಗ ಪಡೆದವರು ಒಂದು ಪ್ರಸ್ತಾವನೆಯನ್ನು ಅವರು ತಯಾರು ಮಾಡಿ ಅದರ ಮೇಲೆ ಸರ್ಕಾರಕ್ಕೆ ನಾವೆಲ್ಲ ಕೂಡಿ ಒತ್ತಾಯ ಮಾಡೋಣ, ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾಗ ಇವತ್ತು ಎಲ್ಲಾ ಮಠಾಧೀಶರು, ಗುರುಗಳು, ವಿರಕ್ತರು ಎಲ್ಲರೂ ಸೇರಿ ಯಾವುದೇ ರೀತಿಯ ಅಪಸ್ವರ ಇಲ್ಲದೆ ಅವರು ಅದರ ಮೇಲೆ ಸಹಿ ಮಾಡಿ ಎಲ್ಲಾ ರೀತಿಯ ತಯಾರಿ ಮಾಡಿದ್ರು. ಅದಾದ ಮೇಲೆ ಅದೇ ಡಿಸೆಂಬರ್ 22 ಅಂತ ಅನಿಸ್ತಾ ನನಗೆ ದಾವಣಗೆರೆಯಲ್ಲಿ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮಹಾಧಿವೇಶನ ಆಗ್ತದೆ. ಆ ಮಹಾಧಿವೇಶನದಲ್ಲೂ ಗುರು ವಿರಕ್ತರೆಲ್ಲರೂ ಭಾಗವಹಿಸಿದ್ರು. ಅವತ್ತು ಒಂದು ನಿರ್ಣಯ ಆಯಿತು. ಆ ನಿರ್ಣಯ ಏನಾಯ್ತು ಅಂದ್ರೆ 23 ಡಿಸೆಂಬರ್ಗೆ ಆ ನಿರ್ಣಯದಲ್ಲಿ ಮೊದಲನೇ ನಿರ್ಣಯ ಗೊತ್ತುವಳಿ ಏನಾಗ್ತದೆ, ಗೊತ್ತುವಳಿಯಲ್ಲಿ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕು, ಒತ್ತಾಯ ಮಾಡಬೇಕು. ಅದಾದ್ಮೇಲೆ 8ನೇ ಜನವರಿಗೆ ಪೂಜ್ಯ ಬಸವಲಿಂಗ ಪಡೆದವರ ನೇತೃತ್ವದಲ್ಲಿ ಒಂದು 8ನೇ ಜನವರಿಗೆ ನೇತೃತ್ವದಲ್ಲಿ ಬೆಂಗಳೂರಿಗೆ ಒಂದು ನಿಯೋಗ ಬಂದು ಒಂದು ನನಗೂ ಮಾಹಿತಿ ಸಿಕ್ತು. ನಾವೆಲ್ಲ ಕೂಡಿ ಹೋಗಿದ್ದೇವೆ. ನಾನು MP ಪಾಟೀಲ್ ಇದ್ದರೆಲ್ಲ ಇದ್ರು, ಆನಂದ ದೇವಪ್ಪ ಇದ್ರು, ಸುಮಾರು ಜನ, ಪೂಜ್ಯ ಗುರುಬಸವರು, ಮತ್ತೆ ಸಾಣೇಹಳ್ಳಿ ಶ್ರೀಗಳಿದ್ರು, ಗದಗ ಶ್ರೀಗಳಿದ್ರು, ಪೂಜ್ಯ ಹುಲ್ಸೂರು ಶಿವಾನಂದ ಮಹಾಸ್ವಾಮಿಗಳು, ನಿಮ್ಮ ಹೆಸರು ನನ್ನ ಹೆಸರು ಇಲ್ಲೇಬೇಕಾಗ್ತದೆ, ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು, ಹೀಗೆ ಎಲ್ಲ ಸಾಹಿತಿಗಳು, ಗೋರು ಚನ್ನಬಸಪ್ಪನವರಿದ್ರು, ಸಿದ್ದರಾಮಯ್ಯ ಸಾಹಿತಿಗಳಿದ್ರು, ಬೇರೆ ಬೇರೆ ಪ್ರಗತಿಪರ ಒಂದು ಸಂಘಟನೆಗಳ ಪ್ರಮುಖ ಮುಖ್ಯಸ್ಥರೆಲ್ಲರೂ ಇದ್ರು. ಎಲ್ಲರೂ ಬಹಳ ಆತಂಕದಲ್ಲಿದ್ದರು. ಯಾಕಂದ್ರೆ ನೀವು ನೋಡ್ತಾ ಇದ್ದೀವಿ, ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿನೇ ಇವತ್ತು ಏನು ನಮ್ಮಲ್ಲಿ ಜಾತಿಗಳಲ್ಲಿ, ಧರ್ಮಗಳಲ್ಲಿ ಸಂಘರ್ಷ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲಾ ಕಡೆ ಒಂದು ರೀತಿಯ ದ್ವೇಷ ಇದೆ. ಒಂದು ರೀತಿಯಲ್ಲಿ
ನಾವು ನೋಡಬೇಕು ಅಂತ ಹೇಳಿದ್ರೆ ವೈರತ್ವ ಇದೆ, ದಿನೇ ದಿನೇ ಬೆಳೀತಾ ಇದೆ. ಹೀಗಾಗಿ ಏನು ನಾವು ಬರೀ ಹೇಳ್ತೀವಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಸರ್ವರಿಗೂ ಸಮಪಾಲು ಸಮಪಾಲು ಅಂತ ಹೇಳಿ ಘೋಷಣೆ ಮಾಡ್ತೀವಿ. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಅದು ವಿಶ್ವಗುರು ಬಸವಣ್ಣನವರು, ಬಸವಾದಿ ಶರಣರು ಬಹಳ ಹೆಮ್ಮೆಗೆ ಹೇಳ್ಬೋದು. ಹೀಗಾದ್ರೆ ಅವ್ರು ಹೇಳಿದ್ದಂತೆ ಏನು ಆದರ್ಶಗಳಿದ್ದು, ಏನು ತತ್ವಗಳಿದ್ದು, ಏನ್ ಸುಮಾರು 850-900 ವರ್ಷಗಳ ಹಿಂದೆ ಅವ್ರೇನ್ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಮಹಿಳೆಯರಿಗೆ ಸ್ತ್ರೀಯರಿಗೆ ಪ್ರಪ್ರಥಮವಾಗಿ ಇವತ್ತು ಸ್ವಾತಂತ್ರ್ಯ ಕೊಟ್ಟಂತದ್ದು ಯಾರಾದ್ರೂ ಇದ್ರೆ ಇತಿಹಾಸದಲ್ಲಿ ಅದು ವಿಶ್ವಗುರು ಬಸವಣ್ಣವರು, ಬಸವಾದಿ ನೋಡ್ಬೋದು. ಇಡೀ ಜಗತ್ತಿಗೆ ಸಂಸತ್ತು ಕೊಟ್ಟಂತದ್ದು ಅಂದ್ರೆ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನುವಂತ ಹೆಗ್ಗಳಿಕೆ ಅನುಭವ ಮಟ್ಟಕ್ಕೆ ಸಿಗ್ತದೆ. ಇದೇನು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಂತ ಹೇಳಬಹುದು, ಅದು ಕೊಟ್ಟಿದ್ದು ಬಸವಾದಿ ಶರಣರು. ಇದೆಂತ 770 ಅಮರಗಳಂಗಳ ಅಂತ ಹೇಳಿದ್ರು, 770 ಶರಣರು ಇವತ್ತು ಆ ಅನುಭವ ಮಂಟಪದಲ್ಲಿ ಅನೇಕ ರೀತಿಯ ಎಲ್ಲಾ ಸಮುದಾಯದವರು ಸೇರಿ ಇವತ್ತು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಏನ್ ಮೌಢ್ಯತೆ ಇತ್ತು, ಈ ಮೌಢ್ಯತೆ ಹೋಗಲಾಡಿಸಲಿಕ್ಕೆ ಸರ್ವ ಸಮಾನತೆಯ ಒಂದು